ಮಾಗಡಿ ಶರತ್ ಭಾಗ್ಯಗೌಡ ಲೇಔಟಲ್ಲಿ ವಾಸವಾಗಿದ್ದೇವೆ. ನಮ್ಮ ಮಕ್ಕಳು ಇಲ್ಲಿ ಈ ಏರಿಯಾದ ಈ ರೋಡಲ್ಲಿ ಒಂದು 25ರಿಂದ 30 ಜನ ಮಕ್ಕಳಿದ್ದಾರೆ. ನಾಯಿ ಏನು ಮಾಡೈತೆ, ಈಗ ಸಂಜೆ 4 ಗಂಟೆಯಲ್ಲಿ ಬಂದು ನನ್ನ ಮಗ ಇಲ್ಲೇ ಆಟ ಆಡ್ತಾರೆ, ಮನೆ ಒಳಗಡೆನೇ ಇದ್ದಾಗ ಗೇಟ್ ಒಳಗಡೆ ಬಂದು ನಾಯಿ ಬಂದು ಕಚ್ಚಿ ಇಲ್ಲಿ ಪಕ್ಕದ ರೋಡ್ಗೆ ಹೋಗಿ ನಾವೆಲ್ಲ ಅಟ್ಟಾಡ್ಸಿದ್ಕೆ ಪಕ್ಕದ ರೋಡ್ಗೆ ಹೋಗಿ ಅಲ್ಲಿ ಒಂದು 2-3 ಜನ ಕಚ್ಚಿದೆ. ಮತ್ತು ಇಲ್ಲಿ ನಮ್ಮ ಮನೆ ಮುಂದೆನೇ ಹೋಟೆಲ್ ಲೋಕೇಶ್ ಅವ್ರ ಮಗಳಿಗೆ BGS ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಮಗಳು. ಅವಳು ಮುಗಿಸ್ಕೊಂಬರ್ಬೇಕಾದ್ರೆ ಆ ನಾಯಿ ಬಂದು ಅವಳಿಗೂ ಕಚ್ಚಿದೆ, ತುಂಬ ಗಾಯ ಆಗೈತೆ ಅವಳಿಗೆ. ಇವನೇ ನನ್ನ ಮಗ ಫಸ್ಟ್ ಇವನಿಗೆ ಕಚ್ಚಿದ್ದು. ಈ ಥರ ಎಲ್ಲ ಕಚ್ತಾ ಇದ್ದರೆ ಮಕ್ಳುಗಳು ಹೊರಗಡೆ ಬರೋಕ್ಕೂ ತುಂಬ ಹೆದರುತ್ತಾ ಇದ್ದಾರೆ. ನಾವು ಒಬ್ಬೊಬ್ಬರೇ ಓಡಾಡೋಕ್ಕೂ ತುಂಬ ಭಯ ಆಗ್ತಾ ಇದೆ. ಏರಿಯಾದಲ್ಲಿ ತುಂಬ ನಾಯಿಗಳಿದ್ದಾವೆ, ಒಂದು 25ರಿಂದ 30 ನಾಯಿಗಳೇ ಇದ್ದಾವೆ. ಬಂದು ನಾವು ಕೌನ್ಸಿಲರ್ಗೆ ಎಲ್ಲರಿಗೂ ಮುನ್ಸಿಪಲ್ಗೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಏನೋ ಹೇಳ್ತಾರೆ, ನಾವು ಆ ಥರ ನಾಯಿಗಳನ್ನೆಲ್ಲ ಹಿಡಿಯೋಂಗಿಲ್ಲ, ಹಂಗೆ ಹಿಂಗೆ ಆ ಥರ ಆದೇಶ ಆಗೈತೆ ಅದು ಇದು ಅಂತೆಲ್ಲ ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ಈ ಥರ ಆದರೆ ನಾವೇನು ಮಾಡೋದು, ಮುಂದೆ ಓಡಾಡೋದು ಹೆಂಗೆ, ಮನೆಯಿಂದ ಆಚೆ ಬರೋದು ಹೆಂಗೆ? ಮಕ್ಳುಗಳು ಓಡಾಡೋಕ್ಕೂ ತುಂಬ ಹೆದರ್ಕೋತಾ ಇದ್ದಾರೆ, ಪಕ್ಕದ ಮನೆಗೆ ಹೋಗೋಕ್ಕೂ ತುಂಬ ಭಯ ಪಡ್ತಾ ಇದ್ದಾರೆ. ನಾವು ಬಾಗೇಗೌಡ ಲೇಔಟು ಇಲ್ಲೇ ವಾಸವಿದ್ದೇವೆ. ನನ್ನ ಮಗಳು BGS ಕಾಲೇಜಲ್ಲಿ ಓದ್ತಿದ್ದಾಳೆ. ಅವಳಿಗೆ ಸಂಜೆ ಕಾಲೇಜ್ ಮುಗಿಸ್ಕೊಂಬರೋ ಟೈಮಲ್ಲಿ ನಾಯಿ ಕಚ್ಚಿ ತುಂಬ ಗಾಯ ಮಾಡಿದೆ. ಈಗ ನೀವು ಬಂದು ಏನಾರು ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ದಯವಿಟ್ಟು ಇವತ್ತು ನಮ್ಮ ಏರಿಯಾಗಾಗದೆ, ನಾಳೆ ಇನ್ನೊಂದು ಏರಿಯಾಗ ಆಗ್ಬೋದು. ದಯವಿಟ್ಟು ಏನಾರ ಇದಕ್ಕೆ ಸಹಾಯ ಮಾಡಿ ಅಂತ ನಿಮ್ಮನ್ನೆಲ್ಲ ಕಳಕಳಿಯಾಗಿ ಕೇಳ್ಕೊತಿದ್ದೀವಿ. ಬಂದು ಆದಷ್ಟು ದಯವಿಟ್ಟು ನಮ್ಗೆ ಏನಾರು ಸಹಾಯ ಮಾಡಿ.